ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನೀವು ಡಾರ್ಕ್ ಸ್ಪಾಟ್ಸ್ ಇಂದ ಅಥವಾ ಮುಖ ಡಲ್ ಆಗಿರೋದ್ರಿಂದ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಜನರು ನನಗೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ, ಮೇಡಮ್ ನಮ್ಮ ಮುಖದಲ್ಲಿ ತುಂಬಾನೇ ಡಾರ್ಕ್ ಸ್ಪಾಟ್ಸ್ ಇದೆ, ಹಾಗೆ ಮುಖ ಅದರಿಂದ ಡಲ್ ಆಗಿ ಕಾಣ್ತಾ ಇದೆ, ಅದೇ ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಅದಕ್ಕೇನಾದ್ರೂ ಸೊಲ್ಯೂಷನ್ ಹೇಳಿ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ನಾನಿವತ್ತು ನಿಮ್ಗೆ 5 ವರ್ಷದಿಂದ ಬಂದಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಮುಖ ಡಲ್ನೆಸ್ ಆಗಿರ್ಬೋದು, ಕೇವಲ 2 ವಾರದಲ್ಲಿ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಲ್ನೆಸ್ ಇದೆಲ್ಲದನ್ನ ಹೋಗ್ಲಾಡಿಸ್ಲಿಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನ ತಗೊಂಡ್ಬಂದಿದ್ದೀನಿ. ಅದೇನು ಅಂದ್ರೆ ಲೋರಿಯಲ್ ಪ್ಯಾರಿಸ್ ಅವರ ಗ್ಲೈಕೋಲಿಕ್ ಬ್ರೈಟ್ ರೇಂಜ್. ನೀವು ಕೂಡ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಲಾಸ್ಟ್ ವರ್ಗು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನು ಸ್ಕಿನ್ ಕೇರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ. ನಾನು ಕೂಡ ಈ ಡಾರ್ಕ್ ಸ್ಪಾಟ್ಸ್ ಮತ್ತು ಡಲ್ನೆಸ್ಗಾಗಿ ರಿಸರ್ಚ್ ಮಾಡ್ತಾ ಇದ್ದೆ. ಅಂದ್ರೆ ನನಗೂ ಗೊತ್ತಾಗತ್ತೆ ಯಾವ ಇಂಗ್ರೀಡಿಯೆಂಟ್ ವರ್ಕ್ ಆಗತ್ತೆ, ಯಾವ್ದಾಗೋದಿಲ್ಲ ಅಂತ. ಹಾಗೆ ನಾನು ಕೂಡ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಒಂದು ಹೊಸ ಇಂಗ್ರೀಡಿಯೆಂಟ್ ಸಿಕ್ತು, ಅದುವೇ ಗ್ಲೈಕೋಲಿಕ್ ಆಸಿಡ್. ಇದನ್ನ ಪ್ರಪಂಚದಾದ್ಯಂತ ಡರ್ಮಟಾಲಜಿಸ್ಟ್ಗಳು ಸ್ಕಿನ್ ಅನ್ನ ಬ್ರೈಟ್ ಮಾಡ್ಲಿಕ್ಕೆ ಹಾಗೆ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಬಳಸ್ತಾ ಬಂದಿದ್ದಾರೆ. ಈ ಇಂಗ್ರೀಡಿಯೆಂಟ್ ಸ್ಕಿನ್ ಕೇರ್ ನಲ್ಲಿ ತುಂಬಾ ಪವರ್ಫುಲ್. ಯಾಕೆ ಅಂದ್ರೆ ಇದು ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಮಾಲಿಕ್ಯೂಲ್ ಫ್ಯಾಮಿಲಿಯಿಂದ ಬಂದಿದೆ. ಇದು ತುಂಬಾ ಸ್ಮಾಲೆಸ್ಟ್ ಮತ್ತು ಲೈಟೆಸ್ಟ್ ಮಾಲಿಕ್ಯೂಲ್ ಆಗಿರೋದ್ರಿಂದ 2 ಲೆವೆಲ್ಸ್ ನಲ್ಲಿ ಕೆಲಸ ಮಾಡುತ್ತೆ. ಒಂದು, ಸ್ಕಿನ್ ಒಳಗಡೆ ಹೋಗಿ ಮೆಲನಿನ್ ಬಿಲ್ಡಪ್ ಅನ್ನ ರಿಮೂವ್ ಮಾಡಿ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನ 2ನೇದು, ಚರ್ಮದ ಮೇಲಿರ್ತಕ್ಕಂತಹ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ರಿಮೂವ್ ಮಾಡಿ ಸ್ಕಿನ್ ಅನ್ನ ಬ್ರೈಟನ್ ಮಾಡಿ ಸ್ಕಿನ್ಗೆ ಒಳ್ಳೆ ಕಾಂತಿಯನ್ನ ಕೊಡುತ್ತೆ. ಈ ಇಂಗ್ರೀಡಿಯೆಂಟ್ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಈ ಇಂಗ್ರೀಡಿಯೆಂಟ್ ಬಳಸಿರುವಂತಹ ಪ್ರಾಡಕ್ಟ್ ಎಲ್ಲಿ ಸಿಗತ್ತೆ ಅಂತ ಹೇಳಿ ತುಂಬಾನೇ ಹುಡುಕ್ತಾ ಇದ್ದೆ. ಅದೇ ಟೈಮ್ಗೆ ಲೋರಿಯಲ್ ಪ್ಯಾರಿಸ್ ಅವರು ಗ್ಲೈಕೋಲಿಕ್ ಬ್ರೈಟ್ ರೇಂಜ್ ಅನ್ನ ಲಾಂಚ್ ಮಾಡಿದ್ರು. ಇನ್ನ ಲೋರಿಯಲ್ ಪ್ಯಾರಿಸ್ ಬಗ್ಗೆ ಗೊತ್ತಿದೆ ಅಲ್ವಾ, ತುಂಬಾ ಟ್ರಸ್ಟೆಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ. ಈ ರೇಂಜ್ ಬಂದ್ಬಿಟ್ಟು ಕ್ಲಿನ್ಸರ್, ಸೆರಮ್, ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಅನ್ನ ಒಳಗೊಂಡಿರುತ್ತೆ. ಸೊ ಬನ್ನಿ ಇವತ್ತು ನಾವು ಈ ಗ್ಲೈಕೋಲಿಕ್ ಸೆರಮ್ ಬಗ್ಗೆ ಮಾತಾಡೋಣ, ಹಾಗೆ ಇದು ಸ್ಕಿನ್ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ನೋಡೋಣ. ಮೊದಲನೇದಾಗಿ ಇವರ ಪ್ಯಾಕೇಜಿಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಕ್ಲೀನ್ ಆಗಿ ಕ್ಲಾಸಿ ಆಗಿ ಕಾಣಿಸ್ತಾ ಇದೆ. ಇದೇ ನೋಡಿ ನಾನು ಪರಿಚಯ ಮಾಡಬೇಕು ಅನ್ಕೊಂಡಿರುವ ಲೋರಿಯಲ್ ಪ್ಯಾರಿಸ್ ಅವರ ಗ್ಲೈಕೋಲಿಕ್ ಆಸಿಡ್ ಸೆರಮ್. ಇನ್ನ ಈ ಸೆರಮ್ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಇದರ ಟೆಕ್ಸ್ಚರ್ ಹೇಗಿದೆ ಅಂತ. ಈ ಸೆರಮ್ ತುಂಬಾ ಲೈಟ್ ವೇಟ್ ಆಗಿದೆ, ಹಾಗೆ ನಾನ್ ಸ್ಟಿಕ್ಕಿ, ಸ್ಕಿನ್ ಮೇಲೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಇದು 5 ವರ್ಷದ ಡಾರ್ಕ್ ಸ್ಪಾಟ್ಸ್ ಅನ್ನ ಕೇವಲ 2 ವಾರದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳ್ಕೊಂಡಿದೆ. ನಾನು ಇದನ್ನ 2 ವಾರದಿಂದ ಗಮನಿಸ್ತಾ ಬರ್ತಾ ಇದ್ದೀನಿ. ಯೂಸ್ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿ ಸ್ಕಿನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಒಳ್ಳೆ ಗ್ಲೋ ಕೂಡ ಬಂದಿದೆ. ಲೋರಿಯಲ್ ಪ್ಯಾರಿಸ್ ಹತ್ರ ಪ್ರಪಂಚದ ಮೂಲೆ ಮೂಲೆಗಳಿಂದ ಒಳ್ಳೆ ಡರ್ಮಟಾಲಜಿಸ್ಟ್ ಗಳಿದ್ದಾರೆ. ಅವರು ಕೂಡ ಇದನ್ನ ವ್ಯಾಲಿಡೇಟ್ ಮಾಡಿದ್ದಾರೆ. ಇದರಲ್ಲಿ 1% ಗ್ಲೈಕೋಲಿಕ್ ಆಸಿಡ್ ಇರುತ್ತೆ, ಅದರಿಂದ ಇದು ಕಂಪ್ಲೀಟ್ಲಿ ಸೇಫ್. ಮನೆಯಲ್ಲಿ ಮತ್ತೆ ಡೈಲಿ ಯೂಸ್ ಮಾಡ್ಲಿಕ್ಕೆ ಇದು ತುಂಬಾನೇ ಸೂಟಬಲ್ ಅಂತ ಹೇಳಬಹುದು. ಇದನ್ನು ಕ್ಲಿನಿಕಲಿ, ಕನ್ಸ್ಯೂಮರ್ ಮತ್ತು ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ. ಈ ಸೆರಮ್ ಅನ್ನ ಹಚ್ಚೋದಕ್ಕಿಂತ ಮೊದಲು ಮುಖನ ಕ್ಲೀನ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಗ್ಲೈಕೋಲಿಕ್ ಬ್ರೈಟ್ ಕ್ಲಿನ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿನ್ಸರ್ ನ ಹಚ್ಕೊಂಡಾದ್ಮೇಲೆ ಮುಖನ ವಾಶ್ ಮಾಡ್ಕೊಂಡು ಒರೆಸ್ಕೊಳ್ಳಿ ನೀಟಾಗಿ. ಈಗ ಸೆರಮ್ ಹೇಗೆ ವರ್ಕ್ ಆಗತ್ತೆ, ಇದರ ಮ್ಯಾಜಿಕ್ ನೋಡೋಣ ಬನ್ನಿ. ಡ್ರಾಪರ್ ನಿಂದ ಸೆರಮ್ ನ ನಿಮ್ಮ ಫೇಸ್ ಮೇಲೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಕೆಲವು ಡ್ರಾಪ್ಸ್ ಈ ರೀತಿ ಸರ್ಕ್ಯುಲರ್ ಮೋಷನ್ ನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ಗೆ ಮತ್ತೆ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ಈ ಸೆರಮ್ ಅನ್ನ ಬೆಳಗ್ಗೆ ಒಂದ್ಸಲ ಮತ್ತೆ ರಾತ್ರಿ ಒಂದ್ಸಲ ಹಚ್ಕೋಬೇಕು. ನೀವು ಬೆಳಗ್ಗೆ ಹಚ್ಕೊಂಡಾಗ ಸನ್ಸ್ಕ್ರೀನ್ ಅನ್ನ ಹಚ್ಕೋಬೇಕು. ಅದಕ್ಕಾಗಿ ಈ ರೇಂಜ್ ಅಲ್ಲಿ SPF 17 ಇರುವ ಡೇ ಕ್ರೀಮ್ ಅನ್ನ ಕೂಡ ಅವರೇ ಕೊಟ್ಟಿದ್ದಾರೆ. ಇನ್ನ ಇದನ್ನ ಹಚ್ಕೊಂಡಾದ್ಮೇಲೆ ನೀವು ಆರಾಮಾಗಿ ಹೊರಗಡೆ ಹೋಗಬಹುದು. ಇನ್ನ ನೈಟ್ ಟೈಮ್ ನಲ್ಲಿ ಹಚ್ಕೊಳ್ಳಿಕ್ಕೆ ನೈಟ್ ಕ್ರೀಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನ ನೀವು ನೈಟ್ ಟೈಮ್ ನಲ್ಲಿ ಸೆರಮ್ ಹಚ್ಕೊಂಡಾಗ ನೈಟ್ ಕ್ರೀಮ್ ಹಚ್ಕೊಂಡು ಮಲ್ಕೋಬೇಕು. ಈ ರೀತಿಯಾಗಿ ನಾವು 2 ವೀಕ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ನೋಡಿ. ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್ ಎಲ್ಲ ಹೋಗಿ ಒಳ್ಳೆ ಗ್ಲೋ ಇರ್ತಕ್ಕಂತಹ ಸ್ಕಿನ್ ಬರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ದಿನದಿಂದ ದಿನಕ್ಕೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗಿ ಡಲ್ನೆಸ್ ಎಲ್ಲ ಹೋಗ್ಲಾಡ್ಸುತ್ತೆ.
ಇದನ್ನ ಡೈಲಿ ಯೂಸ್ ಮಾಡಬೇಕು. ಯಾಕೆಂದ್ರೆ ಸೂರ್ಯನ UV ರೇಸ್ ನಿಂದ ಆಗಿರಬಹುದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇನ್ನ ಏಜ್ ಆಗ್ತಾ ಆಗ್ತಾ ಈ ಡಾರ್ಕ್ ಸ್ಪಾಟ್ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ಅದಕ್ಕಾಗಿ ನಾವು ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ಕಡಿಮೆ ಮಾಡ್ತಾ ಬರ್ಬೋದು. ಸೊ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೂ ಕೂಡ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮುಖ ಡಲ್ನೆಸ್ ಇದ್ರೆ ಲೋರಿಯಲ್ ಪ್ಯಾರಿಸ್ ಅವರ ಈ ಗ್ಲೈಕೋಲಿಕ್ ರೇಂಜ್ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂದ್ರೆ 5 ಇಯರ್ಸ್ ನಲ್ಲಿ ಬಂದಿರತಕ್ಕಂತಹ ಡಾರ್ಕ್ ಸ್ಪಾಟ್ಸ್ ಅನ್ನ ಕೇವಲ 2 ವಾರದಲ್ಲಿ ಹೋಗುವುದನ್ನ ನೀವು ನೋಡಬಹುದು. ನಾನು ಕೂಡ ಇದನ್ನ ಬಳಸಿದ 2 ವಾರದಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ನೋಡಿದೀನಿ. ನಮ್ಗೆ ಈ ಸೆರಮ್ ಬಂದ್ಬಿಟ್ಟು 50 ml ಮತ್ತೆ 30 ml ಗೆ ಸಿಗುತ್ತೆ. 15 ml ನ ರೇಟ್ ಬಂದ್ಬಿಟ್ಟು 399 ರೂಪಾಯಿ, 30 ml ಗೆ ಬಂದ್ಬಿಟ್ಟು 749 ರೂಪಾಯಿ. ತುಂಬಾ ಕಡಿಮೆ ರೇಟ್ಗೆನೆ ಗ್ಲೈಕಾಲಿಕ್ ಆಸಿಡ್ ಇರುವಂತಹ ಪ್ರಾಡಕ್ಟ್ ನಮ್ಗೆ ಸಿಗ್ತಾ ಇದೆ ಡೈಲಿ ಯೂಸ್ಗೆ. ಉಳಿದ ಎಲ್ಲಾ ಪ್ರಾಡಕ್ಟ್ಸ್ ಗಳ ರೇಟ್ ಗಳು ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ಇಲ್ಲಿ ತೋರಿಸಿರುವಂತಹ ಪ್ರಾಡಕ್ಟ್ಸ್ ಗಳ ಲಿಂಕ್ ಕೂಡ ಕೆಳಗಡೆ ಇರುತ್ತೆ. ಬೇಕು ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ಸ್ಕಿನ್ ಕೇರ್ ತುಂಬಾನೇ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.